ಓಂ ಓಂ ಸಿರಿಬೋರೆದ ಕಾವ್ಯಗಳ ವಾಚನ ಅರ್ಥೈಸುವಿಕೆ. ಓದುವವರು ಸತೀಶ್ ಕಾಗವಾಡ್. ಕುಮ್ಮದಿಂದ ಮನಿ ವಿರಚಿತ ಸಿರಿಬೋರೆಯದ ಕಾವ್ಯದ ಪದ್ಯಗಳ ಕೆಲವೊಂದು ಪದ್ಯಗಳನ್ನು ಓದಿ ಅರ್ಥೈಸಿ ಆನಂದಿಸೋಣ. ಕರುಣೆಯ ಧರ್ಮ ವರ್ಧಮಾನವಾಗಿ ಲೋಕದೇ ಬರುವ ಕಷ್ಟಗಳೆಲ್ಲ ಕರಗಿ ಗುರುವಿಗೆ ಶಿಷ್ಯನೇ ಗುರುವಾಗಲಿ ದೊರೆ ಸಮಾಧಿಯೊಳಗೆ ಮೋಕ್ಷ. ಕರುಣೆಯ ಧರ್ಮ ಅದುವೇ ಧರ್ಮ, ಅದುವೇ ವರ್ಧಮಾನನು ಹೇಳಿದ, ಮಹಾವೀರನು ಹೇಳಿದ ಧರ್ಮ, ಸತ್ಯಧರ್ಮ, ಜಿನಧರ್ಮ. ಅದನ್ನು ಈ ಗ್ರಂಥವನ್ನು ಸಿರಿಬೋಲಿನ ಓದ ಧರ್ಮದವನ್ನು ಅರ್ಥ ಮಾಡಿಕೊಂಡುತ್ತ ಅದರಲ್ಲಿ ಒಳಗಿಸಿಕೊಂಡಾಗ ಎಲ್ಲ ಕಷ್ಟಗಳು ಕರಗಿ ಹೋಗಿ ಗುರುವಿಗೆ ಶಿಷ್ಯನೇ ಗುರುವಾಗುವಲ್ಲಿ ದೊರೆಯುವ ಸಮಾಧಿಯ ಅದು ಮೋಕ್ಷ. ಇಲ್ಲಿ ಇದು ಜನರಲ್ ಅಪ್ಲಿಕೇಶನು ಆಲ್ಸೋ ತನ್ನಷ್ಟಕ್ಕೆ ತಾನೆ. ಅಂದರೆ ಕುಮದೇಂದ್ರ ಮುನಿಯ ಗುರು ಅವರಿಗೆ ಈ ಮ್ಯಾಥಮೆಟಿಕಲ್ ಅಲ್ಫಾನ್ಯೂಮರಿಕ್ ಅಂಕಾಕ್ಷರ ವಿದ್ಯೆಯ ಕಥೆಯನ್ನು ಹೇಳಿ ಈ ರೀತಿ ಬರೆಯುತ್ತಿದ್ದೇನೆಂದಾಗ ಸ್ವಾಮಿ ಅವರ ಗುರು, ಅವರಿಗೆ ದೀಕ್ಷೆ ಕೊಟ್ಟ ಅವರ ಗುರುಗಳು ಅವರಿಗೆ ಹೇಳಿದರು, ನಿಂದು ನನಗೇನು ಅರ್ಥ ಆಗೋದಿಲ್ಲಪ್ಪ, ನನ್ನ ಪೂರ್ತಿ ಆಶೀರ್ವಾದ ಇದೆ, ನನ್ನ ಜ್ಞಾನ ಎಲ್ಲ ನಿನಗೆ ಧಾರೆ ಇಟ್ಟಿದ್ದೇನೆ, ಇದನ್ನು ನಿನಗೆ ತಿಳಿದ ರೀತಿಯಲ್ಲಿ ಮಾಡು, ನನಗಂಕರೆ ನಿನ್ನ ಮ್ಯಾಥಮೆಟಿಕ್ಸು ಅರ್ಥ ಆಗೋದಿಲ್ಲ ಎಂದು ಹೇಳಿದ್ದ. ಹೀಗೆ ಕರುಣೆಯ ಧರ್ಮ ವರ್ಧಮಾನ ಲೋಕದ ಬರುವ ಕಷ್ಟಗಳೆಲ್ಲವೂ ಕರಗಿ, ಅಂದರೆ ಎಲ್ಲ ಕರ್ಮಗಳು ಕಷ್ಟಗಳು ಕರಗಿ ಗುರುವಿಗೆ ಶಿಷ್ಯನ ಗುರುವಾಗದಲ್ಲಿ ಯಾವಾಗ ಆತ್ಮವು ಸಿದ್ಧಿಯನ್ನು ಪಡೆಯುತ್ತಿದೆ, ನಮೋಕಾರ ಮಂತ್ರದಿಂದ ಆತ್ಮಸಿದ್ಧಿ ಆಗುವುದು, ಆವಾಗ ಗುರುವಿಗೆ ಶಿಷ್ಯನೇ ಗುರುವಾದಾಗಲಿ ದೊರೆಯುವ ಸಮಾಧಿಯೊಳು ಮೋಕ್ಷ ಎಂದು ಹೇಳುತ್ತಾನೆ. ತನ್ನನ್ನು ಅದರಲ್ಲಿ ಒಳಗಿಸಿಕೊಂಡು ಜಗತ್ತಿನ ರೀತಿಯನ್ನು ಹೇಳಿದ ವಿಶ್ವಧರ್ಮದ ಕಥೆಯನ್ನು ಹೇಳಿರುತ್ತಾನೆ.